ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡಿದ್ರೆ ಅದನ್ನ ತಾರ್ಕಿಕ ಅಂತ್ಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ. ಇದಕ್ಕೆ ಇಂದಿನ 3 ಮೆಗಾ ಇಂಪ್ಯಾಕ್ಟ್ಗಳೇ ಉದಾಹರಣೆಯಾಗಿದೆ. ಅದ್ಯಾವುದು ಇಂಪ್ಯಾಕ್ಟ್, ಈ ಡೀಟೇಲ್ಸ್ ನೀವೇ ನೋಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಸಮಾಜದ ಹುಳುಕುಗಳನ್ನ ಹುಡುಕಿ ತೆಗೆಯುತ್ತೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ. ದಪ್ಪ ಚರ್ಮದ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಸರ್ಕಾರದ ಗಮನಕ್ಕೆ ತರುತ್ತೆ. ಸಂಸ್ಥೆಗಳಲ್ಲಿನ ಲಂಚಾವತಾರವನ್ನ ಯಾವುದೇ ಮುಲಾಜಿಲ್ಲದೆ ಬಯಲಿಗೆ ತರುತ್ತಿದೆ. ಅದರಂತೆ ಇಂದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗಳು ಸಂಚಲನವನ್ನ ಸೃಷ್ಟಿಸಿವೆ. ಹೆಣದ ಮೇಲೂ ಹಣ ಮಾಡುತ್ತಿರೋ ಕಿಮ್ಸ್ ಸಿಬ್ಬಂದಿ. ಇಂಪ್ಯಾಕ್ಟ್ 1, ರಕ್ತ ಹೀರೋ ಕ್ರಿಮಿಗಳ ಅಮಾನತಿಗೆ ಆದೇಶ. ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳೋ ಹುಬ್ಬಳ್ಳಿಯ ಕಿಮ್ಸ್ ಲಂಚಬಾಕರ ಸ್ವರ್ಗವಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯ ಹೆಣದ ಮೇಲೂ ಇಲ್ಲಿನ ಸಿಬ್ಬಂದಿ ಹಣ ಪೀಕಿದ್ರು. ಈ ಹೃದಯ ವಿದ್ರಾವಕ ಲಂಚಾವತಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಪಟ ಬಯಲು ಮಾಡಿತ್ತು. ಮಹಿಳೆಯ ಶವ ಪ್ಯಾಕ್ ಮಾಡಿಕೊಡಲು ಹಣಕ್ಕೆ ಬೇಡಿಕೆ, ನಂತರ ಶವವನ್ನ ಸ್ಟ್ರೆಚರ್ನಲ್ಲಿ ತೆಗೆದುಕೊಂಡು ಹೋಗಿ ವಾಹನಕ್ಕೆ ಹಾಕಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಆರೋಪಿ ವಿಜಯ್ ಕುಮಾರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಧನದಾಯಿಯನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಅದು ಸೂಪರ್ವೈಸರ್ಸ್ ಕರೆಸಿ ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ದೀನಿ. ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳಿದ್ದೀನಿ. ಮೆಡಿಕಲ್ PMSS ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ ಮೊಬೈಲ್ ಅನ್ನು ಚೆಕ್ ಮಾಡಿ ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವನ ಶಿಸ್ತು ಕ್ರಮ ತೆಗೆದುಕೊಂಡು ಅವನ ಕೆಲಸ ತೆಗೆದಾಕಲಿಕ್ಕೆ ಒಂದು ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀನಿ. ಎಪಿಎಂಸಿಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸ. ಇಂಪ್ಯಾಕ್ಟ್ 2, ಹಾವೇರಿ ಗೋಡೌನ್ ಜಪ್ತಿ. ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ದರ್ಬಾರ್ನಿಂದ ತೂಕದಲ್ಲಿ ರೈತರಿಗೆ ಮೋಸ ಆಗ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸೋಮಶೇಖರ್ ಎರೇಶಿಮಿ ಎಂಬುವರ ಕಾಳುಕಡಿ ಅಂಗಡಿಯನ್ನ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಕಗ್ಗಲಿಪುರದಲ್ಲಿ ಚೇಂಬರ್ಗೆ ಬಿದ್ದು ಬಾಲಕ ಸಾವು ಕೇಸ್. ಇಂಪ್ಯಾಕ್ಟ್ 3, ಬೆಂಗಳೂರು ಕುಟುಂಬಸ್ಥರಿಗೆ ಪರಿಹಾರ. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಪ್ರೀತಂ ಮೃತಪಟ್ಟಿದ್ದ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಮೆಗಾ ಕ್ಯಾಂಪೇನ್ ಮಾಡಿತು. ಕೊನೆಗೂ ಕಣ್ಬಿಟ್ಟ BWSSP ಮೃತನ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ. ಅಷ್ಟೇ ಅಲ್ಲದೆ ಜಲಮಂಡಳಿಯ ನಿರ್ಲಕ್ಷ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ. ನೋಡಿದ್ರಲ್ವಾ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ. ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡಿದ್ರೆ ಅದನ್ನ ತಾರ್ಕಿಕ ಅಂತ್ಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ. ಇದಕ್ಕೆ ಇಂದಿನ 3 ಮೆಗಾ ಇಂಪ್ಯಾಕ್ಟ್ಗಳೇ ಉದಾಹರಣೆಯಾಗಿದೆ. ಅದ್ಯಾವುದು ಇಂಪ್ಯಾಕ್ಟ್, ಈ ಡೀಟೇಲ್ಸ್ ನೀವೇ ನೋಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಸಮಾಜದ ಹುಳುಕುಗಳನ್ನ ಹುಡುಕಿ ತೆಗೆಯುತ್ತೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ. ದಪ್ಪ ಚರ್ಮದ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಸರ್ಕಾರದ ಗಮನಕ್ಕೆ ತರುತ್ತೆ. ಸಂಸ್ಥೆಗಳಲ್ಲಿನ ಲಂಚಾವತಾರವನ್ನ ಯಾವುದೇ ಮುಲಾಜಿಲ್ಲದೆ ಬಯಲಿಗೆ ತರುತ್ತಿದೆ. ಅದರಂತೆ ಇಂದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗಳು ಸಂಚಲನವನ್ನ ಸೃಷ್ಟಿಸಿವೆ. ಹೆಣದ ಮೇಲೂ ಹಣ ಮಾಡುತ್ತಿರೋ ಕಿಮ್ಸ್ ಸಿಬ್ಬಂದಿ. ಇಂಪ್ಯಾಕ್ಟ್ 1, ರಕ್ತ ಹೀರೋ ಕ್ರಿಮಿಗಳ ಅಮಾನತಿಗೆ ಆದೇಶ. ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳೋ ಹುಬ್ಬಳ್ಳಿಯ ಕಿಮ್ಸ್ ಲಂಚಬಾಕರ ಸ್ವರ್ಗವಾಗಿದೆ.
ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯ ಹೆಣದ ಮೇಲೂ ಇಲ್ಲಿನ ಸಿಬ್ಬಂದಿ ಹಣ ಪೀಕಿದ್ರು. ಈ ಹೃದಯ ವಿದ್ರಾವಕ ಲಂಚಾವತಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಪಟ ಬಯಲು ಮಾಡಿತ್ತು. ಮಹಿಳೆಯ ಶವ ಪ್ಯಾಕ್ ಮಾಡಿಕೊಡಲು ಹಣಕ್ಕೆ ಬೇಡಿಕೆ, ನಂತರ ಶವವನ್ನ ಸ್ಟ್ರೆಚರ್ನಲ್ಲಿ ತೆಗೆದುಕೊಂಡು ಹೋಗಿ ವಾಹನಕ್ಕೆ ಹಾಕಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಆರೋಪಿ ವಿಜಯ್ ಕುಮಾರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಧನದಾಯಿಯನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಅದು ಸೂಪರ್ವೈಸರ್ಸ್ ಕರೆಸಿ ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ದೀನಿ. ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳಿದ್ದೀನಿ. ಮೆಡಿಕಲ್ PMSS ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ ಮೊಬೈಲ್ ಅನ್ನು ಚೆಕ್ ಮಾಡಿ ಅದು ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನ ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದಾಕಲಿಕ್ಕೆ ನಾನು ನಿರ್ದೇಶನ ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಎಪಿಎಂಸಿಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸ. ಇಂಪ್ಯಾಕ್ಟ್ 2 ಹಾವೇರಿ ಗೋಡೌನ್ ಜಪ್ತಿ. ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ದರ್ಬಾರ್ನಿಂದ ತೂಕದಲ್ಲಿ ರೈತರಿಗೆ ಮೋಸ ಆಗ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸೋಮಶೇಖರ್ ಎರೇಶಿಮಿ ಎಂಬುವರ ಕಾಳುಕಡಿ ಅಂಗಡಿಯನ್ನ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಕಗ್ಗಲಿಪುರದಲ್ಲಿ ಚೇಂಬರ್ಗೆ ಬಿದ್ದು ಬಾಲಕ ಸಾವು ಕೇಸ್. ಇಂಪ್ಯಾಕ್ಟ್ 3 ಬೆಂಗಳೂರು ಕುಟುಂಬಸ್ಥರಿಗೆ ಪರಿಹಾರ. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಪ್ರೀತಂ ಮೃತಪಟ್ಟಿದ್ದ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಮೆಗಾ ಕ್ಯಾಂಪೇನ್ ಮಾಡಿತು. ಕೊನೆಗೂ ಕಣ್ಬಿಟ್ಟ BWSSB ಮೃತನ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ. ಅಷ್ಟೇ ಅಲ್ಲದೆ ಜಲಮಂಡಳಿಯ ನಿರ್ಲಕ್ಷ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ. ನೋಡಿದ್ರಲ್ವಾ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ. ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ, ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡಿದ್ರೆ ಅದನ್ನ ತಾರ್ಕಿಕ ಅಂತ್ಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ. ಇದಕ್ಕೆ ಇಂದಿನ 3 ಮೆಗಾ ಇಂಪ್ಯಾಕ್ಟ್ಗಳೇ ಉದಾಹರಣೆಯಾಗಿದೆ. ಅದ್ಯಾವುದು ಇಂಪ್ಯಾಕ್ಟ್, ಈ ಡೀಟೇಲ್ಸ್ ನೀವೇ ನೋಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಸಮಾಜದ ಹುಳುಕುಗಳನ್ನ ಹುಡುಕಿ ತೆಗೆಯುತ್ತೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ. ದಪ್ಪ ಚರ್ಮದ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಸರ್ಕಾರದ ಗಮನಕ್ಕೆ ತರುತ್ತೆ. ಸಂಸ್ಥೆಗಳಲ್ಲಿನ ಲಂಚಾವತಾರವನ್ನ ಯಾವುದೇ ಮುಲಾಜಿಲ್ಲದೆ ಬಯಲಿಗೆ ತರುತ್ತಿದೆ. ಅದರಂತೆ ಇಂದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗಳು ಸಂಚಲನವನ್ನ ಸೃಷ್ಟಿಸಿವೆ. ಹೆಣದ ಮೇಲೂ ಹಣ ಮಾಡುತ್ತಿರೋ ಕಿಮ್ಸ್ ಸಿಬ್ಬಂದಿ. ಇಂಪ್ಯಾಕ್ಟ್ 1 ರಕ್ತ ಹೀರೋ ಕ್ರಿಮಿಗಳ ಅಮಾನತಿಗೆ ಆದೇಶ. ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳೋ ಹುಬ್ಬಳ್ಳಿಯ ಕಿಮ್ಸ್ ಲಂಚಬಾಕರ ಸ್ವರ್ಗವಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯ ಹೆಣದ ಮೇಲೂ ಇಲ್ಲಿನ ಸಿಬ್ಬಂದಿ ಹಣ ಪೀಕಿದ್ರು. ಈ ಹೃದಯ ವಿದ್ರಾವಕ ಲಂಚಾವತಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಪಟ ಬಯಲು ಮಾಡಿತ್ತು. ಮಹಿಳೆಯ ಶವ ಪ್ಯಾಕ್ ಮಾಡಿಕೊಡಲು ಹಣಕ್ಕೆ ಬೇಡಿಕೆ, ನಂತರ ಶವವನ್ನ ಸ್ಟ್ರೆಚರ್ನಲ್ಲಿ ತೆಗೆದುಕೊಂಡು ಹೋಗಿ ವಾಹನಕ್ಕೆ ಹಾಕಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಆರೋಪಿ ವಿಜಯ್ ಕುಮಾರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಧನದಾಯಿಯನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಅದು ಸೂಪರ್ವೈಸರ್ಸ್ ಕರೆಸಿ ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ದೀನಿ. ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳಿದ್ದೀನಿ. ಮೆಡಿಕಲ್ PMSS ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ ಮೊಬೈಲ್ ಅನ್ನು ಚೆಕ್ ಮಾಡಿ ಅದು ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನ ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದಾಕಲಿಕ್ಕೆ ನಾನು ನಿರ್ದೇಶನ ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಎಪಿಎಂಸಿಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸ. ಇಂಪ್ಯಾಕ್ಟ್ 2 ಹಾವೇರಿ ಗೋಡೌನ್ ಜಪ್ತಿ. ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ದರ್ಬಾರ್ನಿಂದ ತೂಕದಲ್ಲಿ ರೈತರಿಗೆ ಮೋಸ ಆಗ್ತಿತ್ತು.
ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸೋಮಶೇಖರ್ ಎರೇಶಿಮಿ ಎಂಬುವರ ಕಾಳುಕಡಿ ಅಂಗಡಿಯನ್ನ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಕಗ್ಗಲಿಪುರದಲ್ಲಿ ಚೇಂಬರ್ಗೆ ಬಿದ್ದು ಬಾಲಕ ಸಾವು ಕೇಸ್. ಇಂಪ್ಯಾಕ್ಟ್ 3 ಬೆಂಗಳೂರು ಕುಟುಂಬಸ್ಥರಿಗೆ ಪರಿಹಾರ. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಪ್ರೀತಂ ಮೃತಪಟ್ಟಿದ್ದ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಮೆಗಾ ಕ್ಯಾಂಪೇನ್ ಮಾಡಿತು. ಕೊನೆಗೂ ಕಣ್ಬಿಟ್ಟ ಬಿಡಬ್ಲ್ಯೂಎಸ್ಎಸ್ಪಿ ಮೃತನ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ. ಅಷ್ಟೇ ಅಲ್ಲದೆ ಜಲಮಂಡಳಿಯ ನಿರ್ಲಕ್ಷ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೀವಿ. ನೋಡಿದ್ರಲ್ವಾ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ. ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.